ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದಂತಹ ಬಜೆಟ್ ಸುಲಭಕ್ಕೆ ಹೇಳೋದಾದರೆ ವಿಪಕ್ಷ ನಾಯಕರು ನಡೆದುಕೊಂಡಂತಹ ರೀತಿ, ವಿಪಕ್ಷ JDS ಮತ್ತು BJP ಎರಡು ಹಾಡುಗಳ ರೀತಿಯಲ್ಲಿ ನಾವು ವಿಶ್ಲೇಷಿಸಬಹುದು. ಆಗದು ಎಂದು ಕೈಕಟ್ಟಿ ಕುಳಿತರೆ ಕೆಲಸವು ಸಾಗದು ಮುಂದೆ ಅನ್ನುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದ ಹಾಡು ಹಾಲಿ ಸರ್ಕಾರದ ಧಾಟಿಯಂತೆ ಕಾಣ್ತಿದೆ. ಅದಕ್ಕೆ ಪ್ರತಿಯಾಗಿ ಏನಿಲ್ಲ ಅನ್ನುವಂತಹ ಉಪೇಂದ್ರ ಅವರ ಸಿನಿಮಾದ ಹಾಡು. ರಾಜ್ ವರ್ಸಸ್ ಉಪೇಂದ್ರ, ಯಾರು ಮುಖ್ಯ? ಒಂದನೇ ಪ್ರಶ್ನೆ. ಎರಡನೇದು, ವಿಪಕ್ಷ ನಾಯಕರನ್ನ ಶಾಡೋ ಚೀಫ್ ಮಿನಿಸ್ಟರ್, ಛಾಯಾ ಮುಖ್ಯಮಂತ್ರಿ ಅನ್ನುತ್ತೆ ಸಂವಿಧಾನ. ಅಂತಹ ಒಬ್ಬ ವಿಪಕ್ಷ ನಾಯಕ ಮಾಡಬೇಕಾಗಿದ್ದ ಕೆಲಸ ಏನು? ಬಜೆಟ್ ಮಂಡನೆಯ ಸಂದರ್ಭ ಅಧಿವೇಶನದಲ್ಲಿ ಕೂತು, ಸದನದಲ್ಲಿ ಕೂತು ಮುಖ್ಯಮಂತ್ರಿಗಳ ಎಲ್ಲ ಮಾತುಗಳನ್ನು ಕೇಳಬೇಕಾಗಿತ್ತು. ಬದಲಾಗಿ ನಾಡು ಕಂಡಂತಹ ಅತ್ಯಂತ ದುರ್ಬಲ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರೀಲ್ಸ್ ಹಾಡಿಗೆ ಆಕ್ಟ್ ಮಾಡ್ತಿದ್ರು. ಅಕ್ಷರಶಃ ನಾಚಿಕೆ ಆಗಬೇಕು. ಕೊನೆ ಪಕ್ಷ ಆ ಬಜೆಟ್ ಅನ್ನ ಓದಿದರೋ ಬಿಟ್ಟಿದರೋ ಗೊತ್ತಿಲ್ಲ. ಬಜೆಟ್ ಶುರುವಾಗಿದ್ದ ಕೂಡಲೇ ಸದನದಿಂದ ಹೊರಗೆ ಬಂದು ಘೋಷಣೆಗಳನ್ನು ಕೂಗಿ ರೀಲ್ಸ್ ಹಾಡನ್ನ ನೋಡಿ. ಅಲ್ಲಿ ನಾಡನ್ನ ಕಟ್ಟಬೇಕಿದೆ, ಕಷ್ಟ ಇದೆ, ಇಲ್ಲ ಅಂತಲ್ಲ. 60,000 ಕೋಟಿ ಪ್ರತಿ ವರ್ಷ ಎತ್ತಿಡಬೇಕು. ಯಾರಿಗೋಸ್ಕರ? ಹಸಿದವನಿಗೆ ಅನ್ನ ಕೊಡೋಕ್ಕೋಸ್ಕರ, ಕಷ್ಟದಲ್ಲಿರೋ ಹೆಣ್ಣುಮಗಳಿಗೆ ಗೃಹಲಕ್ಷ್ಮಿ ಕೊಡೋದಕ್ಕೋಸ್ಕರ. 4.25 ಲಕ್ಷ ಕೋಟಿ ತೆರಿಗೆ ಹಣ ಹೋಗುತ್ತೆ. ನಮಗೆ ಬರೋದು 36,000 ಕೋಟಿ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ದು ಯಾರು? ಎಲ್ಲ ಪಕ್ಷಗಳು ಒಟ್ಟಿಗೆ ಸೇರಬೇಕು. BJPನೂ ಧ್ವನಿ ಎತ್ತಬೇಕು ನಾಡಿಗೋಸ್ಕರ. ಇವತ್ತು ಮುಖ್ಯಮಂತ್ರಿಗಳು ಸುಮಾರು 3,71,383 ಕೋಟಿ ಗಾತ್ರದ ಬಜೆಟ್ ಮಂಡನೆ ಮಾಡಿದ್ದಾರೆ. ಎಲ್ಲ ವಿಭಾಗಗಳಿಗೆ, ಎಲ್ಲ ಜನಕ್ಕೆ ಅಳೆದು ತೂಗಿ ನ್ಯಾಯವನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಯನ್ನ ಮುಂದುವರಿಸುವ ಜೊತೆಯಲ್ಲಿ ಎಲ್ಲವನ್ನ ಸರಿದೂಗಿಸುವಂತಹ ಕಷ್ಟ, ಬಹುದೊಡ್ಡ ಕಷ್ಟದ ಮಧ್ಯೆಯೂ ಕೂಡ ಒಂದು ನಾಜೂಕಾದಂತಹ ಬಜೆಟ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಹೆಗ್ಗಡೆ ಅವರ ನಂತರ ಸಮಾಜವಾದಿ ಹಿನ್ನೆಲೆಯ ನಾಯಕರು ಎಂಥವ್ರು ಅನ್ನೋದಕ್ಕೆ ಎಕ್ಸಾಂಪಲ್ ಸಿದ್ದರಾಮಯ್ಯ ಅವರು ಕೂಡ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. 15ನೇ ಬಜೆಟ್ ಮಂಡಿಸಿದ್ದಾರೆ. ಇನ್ನು ಮುಂದಿನ ಚರಿತ್ರೆಯಲ್ಲಿ, ರಾಜಕೀಯ ಚರಿತ್ರೆಯಲ್ಲಿ, ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಮತ್ತೊಬ್ರು ಇಷ್ಟು ಬಜೆಟ್ ಅನ್ನು ಮಂಡಿಸೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಅಷ್ಟು ಅವಕಾಶಗಳು ಸಿಗೋದು ತುಂಬಾ ಕಡಿಮೆ. ಈ ಇಳಿ ವಯಸ್ಸಲ್ಲಿ 76-77ನೇ ವಯಸ್ಸಲ್ಲಿ 3 ಗಂಟೆ 15 ನಿಮಿಷಗಳ ಕಾಲ, 3.25 ಗಂಟೆ ಕಾಲ ಬಜೆಟ್ ಮಂಡಿಸುವ ಮೂಲಕ ಇನ್ನೂ 4 ವರ್ಷ ಬಜೆಟ್ ಮಂಡಿಸುವಂತಹ ತಾಕತ್ತು ನನಗಿದೆ ಅನ್ನುವಂತಹ ಸಂದೇಶವನ್ನು ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಆದರೆ ವಿಪಕ್ಷ ನಾಯಕರಾಗಿ ಅಶೋಕ್ ಅವರು ಮಾಡಬೇಕಾಗಿದ್ದ ಕೆಲಸ ಬಜೆಟ್ ಅನ್ನ ಕೇಳಿಸ್ಕೋಬೇಕಿತ್ತು, ಬಜೆಟ್ನ ತಪ್ಪುಗಳನ್ನ ಲೆಕ್ಕ ಹಾಕಬೇಕಿತ್ತು, ಒಂದು ಲೀಸ್ಟ್ ಮಾಡ್ಕೋಬೇಕಿತ್ತು. ಅದನ್ನ ಬಿಟ್ಟು ಉಪೇಂದ್ರ ಅವರ ಸಿನಿಮಾದ ಹಾಡನ್ನ ತಗೊಂಡು ಏನಿಲ್ಲ ಬಿಜೆಪಿಗರ ತಲೆಯಲ್ಲೂ ಏನಿಲ್ಲ, ನನ್ನ ತಲೆಯಲ್ಲಿ ಮೊದಲೇ ಏನಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ರವಾನಿಸಿದ. ರಾಜ್ಯದ ರಾಜಕಾರಣದ ಚರಿತ್ರೆಯಲ್ಲಿ ಇದು ಅತ್ಯಂತ ಕೆಟ್ಟ ಅಧ್ಯಾಯ. ಅತ್ಯಂತ ದುರ್ಬಲ, ನಿಶಕ್ತ ವಿಪಕ್ಷ ನಾಯಕರು ಅಂದ್ರೆ ಯಾರು ಅಂದ್ರೆ ಆ ಲಿಸ್ಟ್ ಅಲ್ಲಿ ಫಸ್ಟ್ನೇ ಹೆಸರು ಅಶೋಕ್ ಅವರ ಹೆಸರು ಬಂದ್ರು ಅಚ್ಚರಿ ಇಲ್ಲ. ಸಿಂಪಲ್ ಆಗಿ ಯೋಚನೆ ಮಾಡಿ. ಇಡೀ ಬಜೆಟ್ ಅನ್ನ ನೋಡಿದಾಗ ಎಲ್ಲರೂ ದೇವಸ್ಥಾನಗಳಿಗೂ ಕೊಟ್ಟಿದ್ದಾರೆ, ಮಂದಿರ ಮಸೀದಿಗಳಿಗೂ ಕೊಟ್ಟಿದ್ದಾರೆ. ಮತ್ತೆ ಸಿಂಪಲ್ ಆಗಿ ಯೋಚನೆ ಮಾಡಿ, ಅಲ್ಲಿಗೆ 3,71,383 ಕೋಟಿ ಬಜೆಟ್ ಮಂಡನೆ ಆಗಿದೆ, ಗಾತ್ರದ್ದು ಮಂಡನೆ ಆಗಿದೆ. ಅದರಲ್ಲಿ ಬಿಜೆಪಿ ಒಂದು ಆರೋಪ ಮಾಡುತ್ತೆ, ಮುಸಲ್ಮಾನರಿಗೆ 10,000 ಕೋಟಿ ಕೊಟ್ಟಿದ್ದಾರೆ. ಅರೆ, 3,71,383 ಕೋಟಿ ಗಾತ್ರದ ಬಜೆಟ್ನಲ್ಲಿ 10,000 ತೆಗೆದಾಕ್ಬಿಟ್ರೆ 3,61,383 ಕೋಟಿ ಗಾತ್ರದ ಬಜೆಟ್ ಇನ್ನುಳಿದಂತಹ ಹಿಂದೂಗಳಿಗೆ ಅಲ್ವಾ ಕೊಟ್ಟಿರೋದು. 10,000 ಕೋಟಿಯಲ್ಲಿ 3,61,383 ಕೋಟಿಯಲ್ಲಿ ತೆರಿಗೆ ಅವರು ಕಟ್ತಾರೆ, ಇವರು ಕಟ್ತಾರೆ. ಅವರು ಕೊಡಬಾರ್ದು, ನಮಗೆ ಮಾತ್ರ ಕೊಡಬೇಕು ಅನ್ನುವಂಥದ್ದು ವಸುದೈವ ಕುಟುಂಬಕಂ ಅನ್ನುವಂತಹ ಮಾತನ್ನ ಹೇಳುವ ನಾಲಿಗೆಗಳಲ್ಲ. ಅತ್ಯಂತ ಹಾಸ್ಯಾಸ್ಪದವಾಗಿ ಏನಿಲ್ಲ ಅನ್ನುವಂತಹ ಹಾಡನ್ನ ಆಡಿದಂತಹ
ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಂತಹ ಸ್ಥಿತಿಯಲ್ಲಿದ್ದಾರೆ? ನಾಡನ್ನ ಕಟ್ಟಬೇಕು, ₹1 ಕೊಟ್ಟು 13 ಪೈಸೆ ವಾಪಸ್ ಇಸ್ಕೊಂಡ್ರು ಕೂಡ ಈ ನಾಡನ್ನ ಅಷ್ಟೇ ಸಂಪತ್ಭರಿತವಾಗಿ ಎಲ್ಲ ಸಮಾಜಗಳಿಗೆ ನ್ಯಾಯ ಕೊಟ್ಟು, ರೂಪಾಯಿಯ ಹಂಚಿಕೆಯಲ್ಲೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಟ್ಟು, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಇನ್ನು ಮುಂದೆ ಅನ್ನುವಂತಹ ಹಾಡನ್ನು ಹೇಳ್ತಿರುವಂತಹ ಸಿದ್ದರಾಮಯ್ಯ ಅವರು ಒಂದು ಕಡೆ, ಯಾರು ಬೆಟರ್?